ಅನ್ನಕ್ಕೆ ಎಷ್ಟು ವ್ಯಾಲ್ಯೂ ಕೊಡ್ತಾರೆ ಗೋಲ್ಡ್ ಸುರೇಶ್ ಅವರು? ಸರ್ ನಾನು ತಟ್ಟೆಯಲ್ಲಿ ಅನ್ನ ಹಾಕ್ಸ್ಕೊಂಡ್ರೆ ಹೊಟ್ಟೆ ತುಂಬಿದ್ರು ಕೂಡ ಅನ್ನ ವೇಸ್ಟ್ ಮಾಡಲ್ಲ ಸರ್. ಅದನ್ನ ತಿಂದೇ ನಾನು ಎದ್ದೇಳೋದು ಸರ್. ಒಂದು ಅನ್ನ ವೇಸ್ಟ್ ಆಗಬಾರ್ದು ಅನ್ನೋ ಉದ್ದೇಶ ನಂದು ಸರ್. ಪ್ರತಿ ವರ್ಷ ನಾನು ಅನ್ನಕ್ಕೆ ಅಂತ ಹೇಳಿ ಸರ್, ಪ್ರತಿ ವರ್ಷ ನಾನು ಅನ್ನಕ್ಕೆ ಅಂತ ಹೇಳ್ಬಿಟ್ಟು ಕಮ್ಮಿ ಅಂದ್ರೆ ಒಂದು 15-20 ಲಕ್ಷ ಖರ್ಚು ಮಾಡ್ತೀನಿ ಸರ್ ವರ್ಷಕ್ಕೆ ಸರ್. ಬೇರೆ ಬೇರೆ ಸಮಾಜಯುತಿ ಆಕ್ಟಿವಿಟೀಸ್ ಮಾಡ್ತೀನಿ. ಒಂದು ಸಲ ನಾನು ಅನ್ನದಾಸೋಹ ಅಂತ ಮಾಡಿದ್ರೆ 3 ದಿವಸ 4 ದಿವಸ ಕಂಟಿನ್ಯೂ ಆಗಿ ಅನ್ನದಾಸೋಹ ಮಾಡ್ತೀನಿ. ಒಂದು ಸಲ ಊಟ ಮಾಡಿದ್ರೆ ಜನ 15,000 20,000 ಜನ ಊಟ ಮಾಡ್ಬೇಕು, ಆ ತರದ ಕಾರ್ಯಕ್ರಮಗಳನ್ನ ಮಾಡ್ತೀನಿ ಸರ್. ನನ್ನ ಉದ್ದೇಶ ಅದು ಸರ್. ಜನ ಯಾವತ್ತೂ ಕೂಡ ಸರ್, ಮನುಷ್ಯನಿಗೆ ಎಷ್ಟೇ ದುಡ್ಡಿದ್ರು ಕೂಡ ತೃಪ್ತಿ ಸಿಗೋದು ಯಾವ್ದ್ರಲ್ಲಿ ಸರ್? ಊಟ ಮಾಡಿದಾಗ ಸರ್. ನಿಮಗ್ ಮನಸ್ಸಿಗೆ ಸಮಾಧಾನ ಅನ್ಸೋದು ಯಾವಾಗ ಸರ್? ಮನುಷ್ಯ ಬೇಡ ಸಾಕು ಅಂತ ಹೇಳೋದು ಊಟ ಮಾತ್ರ ಸರ್. ಖಂಡಿತವಾಗ್ಲು ದುಡ್ಡನ್ನ ತಿನ್ನಕ್ಕಾಗತ್ತೆ ಸರ್ ನಾವು? ದುಡ್ಡು ಬೇಕು ಬೇಕು ಅನ್ನತ್ತೆ, ಸಾಕು ಅನ್ನೋದು ಊಟ ಮಾತ್ರ ಸರ್. ಸಾವಿರಾರು ಜನರಿಗೆ ಅನ್ನ ಹಾಕುವಂತಹ ಒಂದು ಸ್ಟೇಜ್ ಬಂದಿರುವಂತಹ ಗೋಲ್ಡ್ ಸುರೇಶ್ ಅವರು ಯಾವತ್ತಾದ್ರೂ ಅನ್ನಕ್ಕೋಸ್ಕರ ಪರದಾಡಿದ್ದ ಸಿಚುವೇಶನ್ ಉಂಟಾ ಅಂತ? ಸರ್, ಸ್ಟ್ರಗಲ್ ಜೀವನ ಬೆಂಗಳೂರಲ್ಲಿ ಸ್ಟಾರ್ಟಿಂಗ್ ಬಂದ ಹಂಗೆ ಇತ್ತು ಸರ್ ನಂದು. ಒಂದೇ ಹೊತ್ತು ಊಟ ಮಾಡ್ಬೇಕು, ಒಂದು ಕಾಫಿ, ಒಂದು ಬನ್, ಒಂದು ಟೀ, ಒಂದು ಗ್ಲಾಸ್ ಮಜ್ಜಿಗೆ, ಇದರಲ್ಲಿ ಎಷ್ಟೊಂದು ಜನ ಜೀವನ ಕಳೆದಿದ್ದೀನಿ ಸರ್. ಅದರಲ್ಲೂ ಬಿಗ್ ಬಾಸ್ ಮನೇಲಿ ಬಹಳ ಪಾಠ ಕಲಿಸ್ಕೊಡ್ತೀವಿ ಸರ್. ಬಿಗ್ ಬಾಸ್ ಮನೇಲಿ ಒಂದು ತೊಟ್ಟು ಉಪ್ಪಿನಕಾಯಿಗೋಸ್ಕರ ಕಣ್ಣೀರ್ ಹಾಕಿದ ಕ್ಷಣ ಉಂಟು ಸರ್ ಬಿಗ್ ಬಾಸ್ ಮನೇಲಿ. ನಮ್ಮ ಒಂದು ನನಗೆ RSS ನನ್ನನ್ನ ಪರಿವರ್ತನೆ ಮಾಡಿದ್ರೆ, ಇನ್ನೊಂದು ಬಿಗ್ ಬಾಸ್ ಮನೆ ಸರ್. ವ್ಯಕ್ತಿಗಳು ಹೇಗಿರ್ತಾರೆ, ವ್ಯಕ್ತಿತ್ವ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟದ್ ಬಿಗ್ ಬಾಸ್ ಮನೆ ಸರ್. ಒಂದೊಂದು ಅಗಳ ಅನ್ನಕ್ಕೂ ಕೂಡ ವ್ಯಾಲ್ಯೂ ಕಲಿಸ್ಕೊಟ್ಟಿದೆ ಸರ್ ಬಿಗ್ ಬಾಸ್ ಮನೆ. ತುಂಬಾ ಕಲಿಯೋದಿದೆ ಸರ್ ಬಿಗ್ ಬಾಸ್ ಮನೆಯಿಂದ. ಕಾರಣಾಂತರಗಳಿಂದ ನಾನು ಅರ್ಧಕ್ಕೆ ಬರೋ ತರ ಆಯ್ತು. ಅವ್ರಿಗೂ ಒಳ್ಳೇದಾಗ್ಲಿ. ಎಷ್ಟು ಮಿಸ್ ಮಾಡ್ಕೊಳ್ತಿದಾರೆ ಈಗ ಬಿಗ್ ಬಾಸ್ ಮನೆಯನ್ನ? ಸರ್, ತುಂಬಾ ಮಿಸ್ ಮಾಡ್ಕೊತೀನಿ ಸರ್. ನನ್ನ ಫ್ಯಾಮಿಲಿ, ನನ್ನ ಹೆಂಡತಿ, ನನ್ನ ಮಗಳನ್ನ ಎಷ್ಟು ಮಿಸ್ ಮಾಡ್ಕೊಂತೀನಿ ಅಷ್ಟೇ ಬಿಗ್ ಬಾಸ್ ಮನೆ ಮಿಸ್ ಮಾಡ್ಕೊಂತೀನಿ. ಅದ್ರ ಜೊತೆಗೆ ನಮ್ಮ ಬಾಸ್ ಸುದೀಪ್ ಸರ್ನ ಮಿಸ್ ಮಾಡ್ಕೊಂತೀನಿ. ಈಗ ಸೀಸನ್ 12 ಶುರುವಾಗೋದಕ್ಕೆ ಕೆಲವಷ್ಟೇ ದಿನಗಳು ಬಾಕಿ ಇದೆ. ಸೊ ಸೀಸನ್ 12ಕ್ಕೆ ಅವಕಾಶ ಬಂದ್ರೆ ಗೋಲ್ಡ್ ಸುರೇಶ್ ಅವರು ಮತ್ತೆ ಹೋಗ್ತಾರಾ ಅಂತ? ಸರ್, ಅದು ನನ್ನ ಕೈಲಿ ಇಲ್ಲ ಸರ್. ಜನ ನಿರ್ಧಾರ ಮಾಡ್ಬೇಕು ಸರ್. ಜನಗಳ ಮೇಲೆ ಬಿಟ್ಟಿರೋದು ಸರ್. ಬಿಗ್ ಬಾಸ್ ಟೀಮ್, ಚಾನಲ್, ಅದಕ್ಕೆಲ್ಲರೂ ಇರ್ತಾರೆ. ಅವ್ರದ್ದೇ ಆದಂತ ಒಂದು ಪ್ರೊಸೀಜರ್ ಇರುತ್ತೆ. ನೋಡೋಣ ಸರ್. ಆ ಥರದ್ದು ಇಲ್ಲಿವರೆಗೆ ಯಾವುದೇ ಥರದ್ದು ಮಾತುಕತೆ ಆಗಿಲ್ಲ. ಆ ಥರ ಬಂದಾಗ ಜನ ಅಭಿಪ್ರಾಯ ಹೇಗಿರುತ್ತೆ ನೋಡ್ಕೊಂಡು ಅದ್ರ ಮೇಲೆ ನಿರ್ಧಾರ ತಗೊಳ್ಳೋಣ ಸರ್. ಇನ್ ಕೇಸ್ ಕಾಲ್ ಬಂತು ಅಂತ ಅನ್ಕೊಳ್ಳೋಣ. ಯಾಕಂತಂದ್ರೆ ಬಿಗ್ ಬಾಸ್ ಶುರುವಾಗೋದಕ್ಕಿಂತ ಒಂದು 3-4 ತಿಂಗಳು ಮುಂಚೆಯಿಂದಾನೇ ಅವ್ರದ್ದೊಂದಷ್ಟು ಪ್ಲಾನ್ಸ್ ಇರುತ್ತೆ. ಸೊ ಆ ಪ್ಲಾನ್ಸ್ ಎಲ್ಲಾನು ಫುಲ್ಫಿಲ್ ಮಾಡ್ಕೋಬೇಕು ಅಂದ್ರೆ ಕ್ಯಾಂಡಿಡೇಟ್ಸ್ ಯಾರ್ಯಾರು ಬಿಗ್ ಬಾಸ್ ನೆಕ್ಸ್ಟ್ ಸೀಸನ್ 12 ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ಕ್ಯಾಂಡಿಡೇಟ್ಸ್ ಯಾರ್ಯಾರು ಇರ್ತಾರೆ, ಕಂಟೆಸ್ಟೆಂಟ್ಸ್ ಯಾರ್ಯಾರು ಇರ್ತಾರೆ, ಅವನ್ನೆಲ್ಲ ಸೆಲೆಕ್ಟ್ ಮಾಡ್ಬೇಕು ಅಂತಂದಾಗ ಅವ್ರದ್ದು ಒಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಅದಕ್ಕೆ ತಕ್ಕಂಗೆ ನಿಮ್ಗೆ ಇನ್ ಕೇಸ್ ಏನಾದ್ರು, ಬಿಕಾಸ್ ಯಾಕಂತಂದ್ರೆ 11ರಲ್ಲಿ ನೀವು ಎಲಿಮಿನೇಟ್ ಆಗಿಲ್ಲ, ಕಾರಣಾಂತರಗಳಿಂದ ವಾಪಸ್ ಬಂದಿರೋದ್ರಿಂದ ಇನ್ ಕೇಸ್ ಈ ಸೀಸನ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಅಂತಂದಾಗ ಮತ್ತೆ ಹೋಗ್ತೀರಾ ಅಂತ ಗೊತ್ತಿಲ್ಲ ಸರ್. ಅವ್ರು ಯಾವ ತರ ನಿರ್ಧಾರಗಳು ತಗೋತಾರೆ ಅಂತ ಹೇಳ್ಬಿಟ್ಟು. ಬಿಗ್ ಬಾಸ್ ಅಂದ್ರೆ ಮ್ಯಾಜಿಕ್ ಇದ್ದಂಗೆ ಸರ್. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಸರ್. ನಾನು ಅದು ಯಾವ್ದ್ರ ಬಗ್ಗೆನೂ ನಾನು ಇನ್ನೂವರೆಗೆ ಯೋಚನೆ ಮಾಡಿಲ್ಲ ಸರ್. ಇಲ್ಲಿವರೆಗೆ ಆ ಥರ ಥಾಟ್ಸ್ ನನಗೆ ಬಂದಿಲ್ಲ ಸರ್. ಅವ್ರು ನನ್ನ ಕರೀತಾರೆ ಅಂತ ನನ್ನ ಥಾಟ್ಸ್ ಬಂದಿಲ್ಲ, ನಾನು ಹೋಗ್ತೀನಿ ಅಂತ ನನ್ನ ಥಾಟ್ಸ್ ಬಂದಿಲ್ಲ ಸರ್. ಬಂದ್ರೆ ಇನ್ ಕೇಸ್ ನೋಡೋಣ ಸರ್ ಹೇಗಿರುತ್ತೆ ಆಗಿನ ಸಿಚುವೇಶನ್, ಕ್ಷಣ ಹೇಗಿರುತ್ತೆ, ಜನಗಳು, ನನ್ನ ಸ್ನೇಹಿತರುಗಳು ಎಲ್ಲರೂ ಏನ್ ನಿರ್ಧಾರ ಕೊಡ್ತಾರೆ, ಅವ್ರ ಒಪಿನಿಯನ್ ಏನ್ ಕೊಡ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ತಗೊಳ್ಳೋಣ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.